ಹಲೋ ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶ್ರೀ ದತ್ತಾತ್ರೇಯ ರಾಮಚಂದ್ರ ಗಾಂಧಿ ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ. ಸೊ ಈ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಯಾರ ಜೊತೆ ಇವತ್ತು ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ ಅಂತ. ಎಸ್, ಇಟ್ ಇಸ್ ನನ್ ಅದರ್ ದನ್ ವಿನಯ್ ಭರದ್ವಾಜ್. ಸೊ ಲೆಟ್ಸ್ ಅನ್ಬಾಕ್ಸ್ ವಿನಯ್ ಭರದ್ವಾಜ್. All right. ನನ್ನ ಕನ್ನಡ ಚಿನಿ ಮಿನಿಗಾಲ, ದಿಸ್ ಯೋರ್ ಕನ್ನಡ ರ್ಯಾಪರ್ MC ಬ್ಯಾಡಿ. ಈ ಒಬ್ಬ ಮನುಷ್ಯನನ್ನ ಕಂಡು ಬಹಳ ಸಂತೋಷದಿಂದ ನಮ್ಮ ರಾಷ್ಟ್ರಕವಿ ರತ್ನ ದತ್ತಾತ್ರೇಯ ರಾಮಚಂದ್ರ ಗಾಂಧಿ ಅವರು ಹೇಳ್ತಾರೆ, ಇದು ಕಮ್ಸ್ ನ್ಯಾಚುರಲಿ ಇಫ್ ಐ ಹ್ಯಾವ್ ಟು ಸೇ. ಇಫ್ ಯು ಲುಕ್ at it, meta poetry is one of those subjects, right? Once you are literate, it's very hard to be illiterate. You know, really acting is really when you don't act. ಜ್ಞಾನವರ ಗಲ್ಫ್ ಮಲಯಾಳಿ, ಈಗ ನಾನು ಕನ್ನಡದಲ್ಲಿ ಇರೋದು, ಅದಕ್ಕೆ ನಾನು ಸ್ವಲ್ಪ ಕನ್ನಡನಲ್ಲಿ ಮಾತಾಡ್ತೀನಿ, ಆದ್ರೆ ಅಷ್ಟು ಕನ್ನಡ ಬರುವುದಿಲ್ಲ. ಅಲ್ಲಿ ಚೇತ ಇಲ್ಲ, ನನ್ನ ಅನುಪಮ ಅವ್ರು ಕೇಳಲ್ಲ, ವಿನಯ್ ಭರದ್ವಾಜ್ ಅವ್ರಿಗೆ ಕೇಳ್ತೀನಿ. You know, do something in life so that I can be featured on Kannada Unbox. ಬರ್ತೀನಿ ತಡೆಯಲ್ಲ ಅಂತ. ನಮಸ್ಕಾರ, ನನ್ನ ಹೆಸರು ವಿನಯ್ ಭರದ್ವಾಜ್ ಅಂತ. ನೀವು ಕನ್ನಡ ಅನ್ಬಾಕ್ಸ್ ಚಾನೆಲ್ ಅಲ್ಲಿ ನನ್ನ ಕಾನ್ವರ್ಸೇಷನ್ ನೋಡ್ತಾ ಇದ್ದೀರಾ ಅಶ್ವಿನಿ ಅವ್ರ ಜೊತೆ. ಖಂಡಿತ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಆನೆಸ್ಟ್ ಫೀಡ್ಬ್ಯಾಕ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಸೊ ದಟ್ ವಿ ಕ್ಯಾನ್ ಇಂಪ್ರೂವ್ ಅಂಡ್ ಗ್ರೋ ಆಸ್ ವೆಲ್, ವಿಚ್ ಇಸ್ ನಾಟ್ ಪಾಸಿಬಲ್ ವಿದೌಟ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಹಾಯ್ ವಿನಯ್ ಅವರೇ, ಹೇಗಿದ್ದೀರಾ? ಹೇ ಅಶ್ವಿನಿ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ಟೈಮಲ್ಲಿ ನಿಮ್ ಜೊತೆ ಮಾತಾಡ್ತಿರೋದು ಸಖತ್ ಖುಷಿ ಆಗ್ತಿದೆ ನನಗೆ. ಓ, ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ ಸರ್. ಸೊ ಡೋಂಟ್ ಮೈಂಡ್ ಥ್ಯಾಂಕ್ ಯು ಅಂದ್ಮೇಲೆ ಸರ್ ಅಂತ ಕರಿಬೇಡಿ. ಸರ್ ಅಂತ ಮಾತ್ರ ಖಂಡಿತ ಕರಿಬೇಡಿ ಒಂದು. ಬಟ್ ಐ ಹ್ಯಾವ್ ಟು ಸೇ, ಕನ್ನಡ ಅನ್ಬಾಕ್ಸಿಂಗ್ ನನ್ ಖುಷಿ ಆಗೋದೇನು ಅಂತಂದ್ರೆ, ಕನ್ನಡದಲ್ಲಿ ಎಷ್ಟೊಂದು ಜನ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಅಂಡ್ ದೆನ್ ಯು ಬಿನ್ ಡೂಯಿಂಗ್ ಅ ಫೆನಾಮಿನಲ್ ಜಾಬ್ ಇಂಟ್ರೊಡ್ಯೂಸಿಂಗ್ ಆಲ್ ಆಫ್ ದೆಮ್. ಸೊ ಥ್ಯಾಂಕ್ ಯು ಫಾರ್ ಇಂಟ್ರೊಡ್ಯೂಸಿಂಗ್ ಆಲ್ ಆಫ್ ದೆಮ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ನಮ್ ಕನ್ನಡದಲ್ಲೇ ತುಂಬಾ ಜನ ಇದ್ದಾರೆ, ಎಷ್ಟೊಂದು ಟ್ಯಾಲೆಂಟ್ ಇರೋ ಜನಗಳಿದ್ದಾರೆ, ಅಂಡ್ ನಮ್ಗಳಿಗೆ ಗೊತ್ತಿರಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನಾನು ರಿಸರ್ಚ್ ಮಾಡುವಾಗ ಈಗಿದಾರಲ್ಲ ಅಂತ ನನಗೆ ಒಂದೊಂದ್ಸರಿ ಶಾಕ್ ಆಗುತ್ತೆ. ಸೊ ಜನಗಳಿಗೆ ಇನ್ನೂ ಗೊತ್ತಿರಲ್ಲ. ಸೊ ಅದೊಂದು ಇಂಟೆನ್ಷನ್ ಇಂದ ಈ ಕೊಲಾಬ್ರೇಷನ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿತ್ತು. ಗ್ರೇಟ್ ಐಡಿಯಾ. ಸೊ ಈ ಕೊಲಾಬ್ರೇಷನ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಪ್ಲಾನ್ ಮಾಡಿದ್ದೀನಿ. ಸೊ ನಾನು ನಿಮ್ ಇನ್ಸ್ಟಾಗ್ರಾಮ್ ನ ರೆಗ್ಯುಲರ್ ಆಗಿ ಫಾಲೋ ಆಗ್ತಾ ಇರ್ತೀನಿ. ಸೊ ಪ್ರತಿ ಪೋಸ್ಟ್ ನೋಡ್ತಾ ಇರ್ತೀನಿ. ಸೊ ಅಲ್ಲಿ ನನಗೆ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು ಅಂದ್ರೆ, ನೀವೇ ಕ್ಯಾರೆಕ್ಟರ್ಸ್ ನ ಕ್ರಿಯೇಟ್ ಮಾಡಿದೀರಾ. ಆ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಸಪರೇಟ್ ಮ್ಯಾನರಿಸಮ್ ಕೂಡ ಇದೆ. ಸೊ ಇವತ್ತು ನಾನು ಕೇಳುವಂತಹ ಕ್ವಶನ್ಸ್ಗೆ ನೀವು ಆ ಮ್ಯಾನರಿಸಮ್ ಅಲ್ಲೇ, ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನ ಮ್ಯಾನರಿಸಮ್ ಅಲ್ಲೇ ಆನ್ಸರ್ ಮಾಡಬೇಕು. ಎಲ್ಲ ಕ್ವಶನ್ಸ್ ಟ್ರೈ ಮೈ ಬೆಸ್ಟ್. ಅಂಡ್ ನಾನೇ ಹೇಳ್ತೀನಿ ಯಾವ ಕ್ಯಾರೆಕ್ಟರ್ ಅದು ಅಂತ, ನಿಮ್ಗೆ ಆಪ್ಷನ್ ಕೊಡ್ತಿಲ್ಲ ನಾನು. ಓಕೆ, ಐ ವಿಲ್ ಡೂ ಮೈ ಬೆಸ್ಟ್. ಓಕೆ, ಸೊ ಈಗ ಫಸ್ಟ್ ಕ್ವಶನ್ ದತ್ತಾತ್ರೇಯ ರಾಮಚಂದ್ರ ಗಾಂಧಿ ಅವ್ರಿಗೆ. Okay. Sir, a small introduction about yourself and introduction about Vinay Bharadwaj sir. ದತ್ತಾತ್ರೇಯ ರಾಮಚಂದ್ರ ಗಾಂಧಿ ಅವರಲ್ವಾ? ಈ ಒಬ್ಬ ಮನುಷ್ಯನನ್ನ ಕಂಡು ಬಹಳ ಸಂತೋಷದಿಂದ ನಮ್ಮ ರಾಷ್ಟ್ರಕವಿ ರತ್ನ ದತ್ತಾತ್ರೇಯ ರಾಮಚಂದ್ರ ಗಾಂಧಿ ಅವರು ಹೇಳ್ತಾರೆ, ಆಹಾ, ಈ ಹುಡುಗನನ್ನ ನೋಡಿ, ಇವನು ಇರಬಹುದು ಸ್ವಲ್ಪ ತರ್ಲೆ, ಕಂಡವ್ರಿಗೆ ಬಿಡಬಹುದು ಸ್ವಲ್ಪ ಜಿರ್ಲೆ, ಆದ್ರೂ ಇವನು ತುಸು ನಯ ತುಸು ವಿನಯ. ನಮಸ್ಕಾರ. ಸೂಪರ್ ಸರ್. ನಂಗೆ ಇದು ಆಕ್ಚುಲಿ ಟ್ರಸ್ಟ್ ಮೀ ಒನ್ ಆಫ್ ದ ಫೇವರೇಟ್ ಕ್ಯಾರೆಕ್ಟರ್ಸ್. ದತ್ತಾತ್ರೇಯ ರಾಮಚಂದ್ರ ಗಾಂಧಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಸಖತ್ತು ಎಷ್ಟು ನೆಮ್ಮದಿಯಿಂದ ಮಾತಾಡ್ತಾರೆ ಗೊತ್ತಾ ಅವರು. ಸಖತ್ತು ಪೀಸ್ಫುಲ್ ಆಗಿರುತ್ತೆ ಕೇಳ್ಕೊಂಡು ಹೋದ್ರೆ ಅವ್ರು ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ಕ್ವಶನ್ MC ಬ್ಯಾಡಿ ಅವ್ರಿಗೆ. ಸೊ ಬ್ಯಾಡಿ ಅವ್ರ ಇಂಜಿನಿಯರ್, ಬಟ್ ಯಾಕೆ ಕ್ರಿಯೇಟಿವ್ ಫೀಲ್ಡ್ ಬ್ಯಾಡಿ? ಐ ಜಸ್ಟ್ ವಾಂಟ್ ಟು ನೋ. ಐ ವಾಂಟ್ ಟು ಟಾಕ್ ಟು ಬ್ಯಾಡಿ ರೈಟ್ ಅವೇ.
all right. ನನ್ನ ಕನ್ನಡ ಚಿನಿ ಮಿನಿಗಾಲ. This is your Kannada rapper MC Baddy. That's right, guys. ಈ ಸಲ ನಿಮ್ಗೆ you know it how it works. I'm an engineer, guys. That's why I'm so creative. ಯಾವಾಗ್ಲೂ ನನ್ನ ಮಾತು ಒಂದೇ. ಈ ಸಲ ಕಪ್ ನಮ್ದೇ. That's it, guys. Peace out. ಸೂಪರ್. ಸೊ ಈ ಕ್ಯಾರೆಕ್ಟರ್ ಹೇಗೆ ನಿಮ್ಗೆ ಬಂತು ಸರ್ ಕ್ರಿಯೇಟ್ ಮಾಡೋದಕ್ಕೆ? ಸೊ ನಾನು ಒಂದ್ಸತಿ ಐ ಥಿಂಕ್ ಒನ್ ಆಫ್ ದ ರ್ಯಾಪರ್ಸ್ ಯಾರೋ ಲೈವ್ ಇದ್ರು, ಅವ್ರನ್ನ ನಾನು ವಿಡಿಯೋ ನೋಡ್ತಾ ಇದ್ದೆ. ನಾನು ಐ ವಾಸ್ ಅಂಡರ್ ದ ಇಂಪ್ರೆಷನ್ ಅವರು ಯೋ 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 ಹಂಗೇನೆ ಮಾತಾಡೋದು ಅಂತ ಅನ್ಕೊಂಡಿದ್ದೆ. ಆಮೇಲೆ ಈಸ್ ಅ ಫ್ರೆಂಡ್ ಆಫ್ ಮೈಂಡ್. ಸೊ ಲೈವ್ ಅಲ್ಲಿ ನಾನು ನೋಡ್ತಾ ಇದ್ದೆ ಅಂಡ್ ದೆನ್ ಹಿ ವಾಸ್ ರ್ಯಾಪಿಂಗ್, ಹಿ ವಾಸ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಸಡನ್ಲಿ ಅವ್ರ ಅಮ್ಮ ಏನೋ ಸೈಡಲ್ಲಿ ಕರೆದ್ರು. ಸೊ ಅವ್ರ ಅಮ್ಮ ಕರಿತಿದ್ದಂಗೆ ಅವನು ಏಯ್ ವಾಟ್ಸ್ ಅಪ್ ಗಾಯ್ಸ್ ಹೌಸ್ ಗೋಯಿಂಗ್ ಯೇ ಅಂತೆಲ್ಲ ಮಾತಾಡ್ತಿದ್ದ. ಸಡನ್ ಆಗಿ ತಿರ್ಬಿಟ್ಟು ಬರ್ತೀನಿ ತಡೆಯವ ಅಂತ. ಸೊ ಅಂಡ್ ದ್ಯಾಟ್ ಐ ರಿಲೇಟೆಡ್ ಲೈಕ್ ಯು ನೋ ನಮ್ಮ ಮನೆಯಲ್ಲಿ ಎಕ್ಸಾಕ್ಟ್ಲಿ ದಟ್ ಇಸ್ ಎಕ್ಸಾಕ್ಟ್ಲಿ ಹೌ ಐ ಟಾಕ್. ಸೊ ಐ ಆಮ್ ಲೈಕ್ ಓಹೋ ಇದು ಪ್ರೆಸೆಂಟೇಷನ್ ಅಷ್ಟೇ ಅಂತ. ದಟ್ಸ್ ಹೌ ಐ ಮೇಡ್ ಮೈ ಫಸ್ಟ್ MC Baddy ವಿಡಿಯೋ. ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಸಖತ್ತು ಡಿಫ್ರೆಂಟ್ ಆಗಿರುತ್ತೆ ಸರ್. ನಿಮ್ ಕ್ಯಾರೆಕ್ಟರ್ಸ್ ಆಗಲಿ ಅವ್ರ ಮ್ಯಾನರಿಸಮ್ ಕೂಡ ಸಿಮಿಲಾರಿಟಿ ಇರಲ್ಲ. ಥ್ಯಾಂಕ್ ಯು. ಅಂದ್ರೆ ದಟ್ ಈಸ್ ದ ಫನ್ ಪಾರ್ಟ್ ಏನು ಕ್ರಿಯೇಟ್ ಮಾಡೋದಕ್ಕೆ. ಇಟ್ಸ್ ಫನ್. ಅದು ಒಂದ್ಸತಿ ಜನಕ್ಕೆ ಇಷ್ಟ ಆಗುತ್ತೆ, ಒಂದ್ಸತಿ ಆಗದೆ ಇರ್ಬೋದು. ಬಟ್ ಐ ಆಮ್ ಹ್ಯಾವಿಂಗ್ ಅ ಲಾಟ್ ಆಫ್ ಫನ್. ಬಟ್ ಲುಕ್ಸ್ ಲೈಕ್ ಅ ಲಾಟ್ ಆಫ್ ಪೀಪಲ್ ಆರ್ ಲೈಕಿಂಗ್ ಇಟ್. ಎಸ್, ವೆರಿ ಮಚ್. ಖುಷಿ ಆಗುತ್ತೆ. ತುಂಬಾ ಜನ ಇಷ್ಟಪಡ್ತಾ ಇದಾರೆ. ಆಕ್ಚುಲಿ ನಮ್ಮ ಮಕ್ಳಿಗೆ ನಿಮ್ ಬ್ಯಾಡಿ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಇಷ್ಟ. ಹಿಂಗೆ ಯೋ 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 ಅಂತ ಇರ್ತಾರೆ. ಯಾ ಅದು ಸ್ನ್ಯಾಪ್ಚಾಟ್ ಅಲ್ಲಿ ಫಿಲ್ಟರ್ ಎಲ್ಲ ಸಿಕ್ಕಿ ಈಗ ಸ್ವಲ್ಪ ಈಸಿ ಆಗೋಗಿದೆ. ಸಿಗುತ್ತಲ್ಲ ಕರೆಕ್ಟ್ ಆಗಿ ಎಲ್ಲ. ಹೌದು ಸಿಗುತ್ತೆ. ಅಲ್ಲೇನೋ ಒಂದು ಹಿಪ್ ಹಾಪ್ ರ್ಯಾಪರ್ ಅಂತಾನೋ ಏನೋ ಒಂದಿದೆ. ಹೌದು, ಆ ಫಿಲ್ಟರ್ ಹುಡ್ಕಿ ಪ್ರತಿ ಸತಿ ಇಟ್ ವರ್ಕ್ಸ್ ಔಟ್ ವೆಲ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಬಂದು ಪವರ್ ಪಾಟೀಲ್ ಅವ್ರಿಗೆ. ಓಕೆ, ರೆಡಿನಾ? ಸೊ ನೀವು ಫಾರಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ. ಸೊ ಈ ಕರ್ನಾಟಕಕ್ಕೆ ಬಂದಿದ ತಕ್ಷಣ ಫಸ್ಟ್ ಡಿಫಿಕಲ್ಟಿ ನೀವೇನ್ ಫೇಸ್ ಮಾಡಿದ್ರಿ? ಏನ್ ಅನ್ಸ್ತು ಕರ್ನಾಟಕಕ್ಕೆ ಬಂದಿದ ತಕ್ಷಣ? ಅಪ್ಪ ಅಂತ ಏನ್ ಅನ್ಸ್ತು ನಿಮ್ಗೆ? ಡಿಫಿಕಲ್ಟಿ ರಿಯಲೈಸ್ ಆಗಿದ್ ನೀವೇನು? ಬ್ಯಾಸರಾಗಿದ್ದ ಡಿಫಿಕಲ್ಟಿ ಕಷ್ಟ ಹಂಗ್ಯಾಕ್ರಿ? ನಮ್ ಮನಿ ಬಿಟ್ಟು ಬರೋದು, ನಮ್ ಮನಿ ಅಲ್ಲೊಂದ್ ಇರ್ತಲ್ಲ, ಅದ್ರ ಟೆಂಪರರಿ ಮನಿ ಅಷ್ಟೇ. ಇಲ್ಲಿ ಅದಲ್ಲ, ಇದು ನಮ್ ಮನಿ ಖರೆ ಅಂತಂದ್ರ ಇಲ್ಲಿ ಬರ್ಲಿಕ್ಕೆ ನಮ್ಗೆ ಯಾಕೆ ತ್ರಾಸ ಆಗುದ್ರಿ? ನಮಗ್ ಇಲ್ಲೆಲ್ಲಾ ಮಸ್ತ್ ಗಿಚ್ಚಿಗೆ ಇಲ್ಲಿ ನಮಗೇನು ತ್ರಾಸ ಗೀಸಿ ಏನಿಲ್ ದೋಸ್ತ. ಸೂಪರ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಆನ್ಸರ್. ಅದಕ್ಕೆ ನಾನು ಈ ಕ್ವಶನ್ ಎಸ್ಪೆಷಲಿ ಪವರ್ ಪಾಟೀಲ್ ಅವರು ಕೇಳಿತ್ತು. ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ತುಂಬಾನೇ ಚೆನ್ನಾಗಿರುತ್ತೆ. ರೈಟ್. ನಾರ್ತ್ ಕರ್ನಾಟಕ ಡೈಲೆಕ್ಟ್ ನನಗ್ ಪರ್ಸನಲಿ, ಬಿಕಾಸ್ ಐ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಇನ್ ನಾರ್ತ್ ಕರ್ನಾಟಕ, ನನ್ಗೆ ಬರೋ ಫ್ರೆಂಡ್ಸ್ ಎಲ್ಲ ಅಲ್ಲಿ ಅವರೇ. ಸೊ ಇಟ್ ಇಸ್ ವೆರಿ ಈಸಿ, ಕಮ್ಸ್ ನ್ಯಾಚುರಲಿ ಟು ಮೀ. ಅಂಡ್ ನಾನು ಕೆಲವೊಂದು ಕೊಲಾಬ್ರೇಷನ್ ಮಾಡಿದೀನಿ. ಉದಾಲ್ ಪವ್ಯ ನಾರ್ತ್ ಕರ್ನಾಟಕ ಅಂಡ್ ಕಾರ್ತಿಕ್ ಪಟ್ಟರ್ ಅವರು ಅಷ್ಟೇ ನಾರ್ತ್ ಕರ್ನಾಟಕ. ಅವ್ರು ಕೂಡ ಸಖತ್ತಾಗಿ ಮಾತಾಡ್ತಾರೆ. ಸೊ ಕೇಳ್ತಾ ಇರ್ಬೇಕು ಅನ್ಸ್ಬಿಡುತ್ತಲ್ಲ ಈ ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ಬಂದು. ಹೌದು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಇದು ಮಿರ್ಚಿ ಬಜ್ಜಿ ಇದ್ರೆ ಇನ್ನು ಮಜಾ ಬರುತ್ತೆ. ಗಿಚ್ಚಿ ಗಿಲಿ ಅಂತೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಚಲೋ ಇರುತ್ತೆ ಅಂತಾರೆ, ಚೆನ್ನಾಗಿದೆ ಅನ್ನಕ್ಕೆ ಚಲೋ ಇರುತ್ತೆ ಅಂತಾರೆ. ತುಂಬಾನೇ ಚೆನ್ನಾಗಿರುತ್ತೆ ಸರ್ ಕೇಳೋದಿಕ್ಕೆ ಈ ನಾರ್ತ್ ಕರ್ನಾಟಕ ಸ್ಲ್ಯಾಂಗ್. ಸೊ ಈ ನೆಕ್ಸ್ಟ್ ಕ್ವಶನ್ ಬಂದು ಕುಲಕರ್ಣಿ ಬೈರೇಗೌಡ ಅವ್ರಿಗೆ. ಸರ್ ಗೌಡ್ರೆ ಹೇಗಿದ್ದೀರಾ? ರೈಟ್, ಮಾತಾಡೋಣ. ಯಾರು ಮಾತಾಡ್ತಿರೋದು? ನಾನು ಅಶ್ವಿನಿ. ಹೇಳಿ. ಚೆನ್ನಾಗಿದ್ದೀರಮ್ಮ, ನೀವ್ ಹೇಗಿದ್ದೀರಿ? ನಾನ್ ತುಂಬಾನೇ ಚೆನ್ನಾಗಿದ್ದೀನಿ. ವೆರಿ ಗುಡ್. ಸೊ ಗೌಡ್ರೆ ನಿಮ್ಗೆ ಏನ್ ಕ್ವಶನ್ ಅಂದ್ರೆ, ಸೊ ನಿಮ್ಗೆ ಹೇಗ್ ಐಡಿಯಾ ಬರುತ್ತೆ? ಈ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯಾರೆಕ್ಟರ್ಸ್ ನ ಕ್ರಿಯೇಟ್ ಮಾಡಿದ್ರಿ, ಅದಕ್ಕೆ ಸಪರೇಟ್ ನೇಮ್ಸ್ ಇದೆ ಅಂಡ್ ಮ್ಯಾನರಿಸಮ್ಸ್ ಇದೆ, ಡಿಫ್ರೆಂಟ್ ಮ್ಯಾನರಿಸಮ್ಸ್ ಇದೆ. ಈ ಐಡಿಯಾ ಎಲ್ಲ ನಿಮ್ಗೆ ಹೇಗ್ ಬಂತು? ಯಾರು ನಿಮ್ನ ಇನ್ಸ್ಪೈರ್ ಮಾಡಿದ್ರು ಗೌಡ್ರೆ? ಇದು ಕಮ್ಸ್ ನ್ಯಾಚುರಲಿ, ಇಫ್ ಐ ಹ್ಯಾವ್ ಟು ಸೇ. ಇಫ್ ಯು ಲುಕ್ ಅಟ್ ಇಟ್, meta poetry is one of those subjects, right? Once you are literate, it's very hard to be illiterate. That is how you get all these characters, right? If you take notes in your classes, you'll get all of this, ma.
ಓಕೆ, ಇನ್ಸ್ಪಿರೇಷನ್ ಸರ್? Inspiration is all self-inspired, ma. This is really my full name is Lingesh Kulkarni Bairegowda. It's a mixture of one of my friends who is a Lingayat and then a Brahmin, and then Bairegowda comes in my genes. And also I'm a professor, so I'm also a liberal. So it's a mixture of right and left wing. So that is how it is the name, ma. ಗೌಡ್ರೆ, ವೆಲ್ ಎಕ್ಸ್ಪ್ಲೇನ್ಡ್. Thank you. So the interesting story this is an interesting story, right? So I was like, nange it's very hard for me to be politically correct. ಅಂದ್ರೆ ಯಾರಿಗೂ ನೋವಾಗಬಾರ್ದು, ಅದು ಇದು ಎಲ್ಲ ಇಂಟೆನ್ಷನ್ ಅದೇ ಇರುತ್ತೆ. ಬಟ್ ಹೇಳೋ ಕಾಂಟೆಂಟ್ ಹೇಳಲೇಬೇಕಲ್ಲ, ಯು ಕಾಂಟ್ ಕಾಂಪ್ರಮೈಸ್ ಅಲ್ವಾ. ಅದ್ ಹೇಳೋದ್ರಿಂದ ಯಾರಿಗಾರ ಬೇಜಾರಾದ್ರೆ ಟೂ ಬ್ಯಾಡ್. ದಟ್ ಇಸ್ ನಾಟ್ ದ ಇಂಟೆನ್ಷನ್, ಬಟ್ ಐ ವಿಲ್ ಸೇ ವಾಟ್ ಐ ಹ್ಯಾವ್ ಟು ಸೇ, ರೈಟ್? ಸೊ ಅದಕ್ಕೆ ಈ ಲಿಬರಲ್ ರೈಟ್ ವಿಂಗ್ ಕ್ರಿಯೇಟ್ ಮಾಡಿದ್ದು ಕ್ಯಾರೆಕ್ಟರ್. ತುಂಬಾನೇ ಚೆನ್ನಾಗಿರುತ್ತೆ ಸರ್ ನಿಮ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ವಾವ್, ಐ ರಿಯಲಿ ಎಂಜಾಯ್ ಇಟ್. ಅಂಡ್ ಎಷ್ಟು ನಿಧಾನಕ್ಕೆ ಮಾತಾಡ್ತಾರೆ. ಪ್ರೊಫೆಸರ್ಸ್ ಆಕ್ಚುಲಿ ತುಂಬಾ ವಯಸ್ಸಾದವ್ರು ಈ ತರನೇ ಮಾತಾಡೋದು. ತುಂಬಾ ಯೋಚನೆ ಮಾಡಿ ಕನ್ನಡ ಇದ್ರೆ ಸರಿ. ಸೊ ಯೋಚನೆ ಮಾಡಿ ಕರೆಕ್ಟ್ ಆಗಿ ಏನ್ ಯೋಚನೆ ಮಾತಾಡ್ತಾ ಇದಾರೆ ಅಂತ ಒಂದ್ 10 ಸರಿ ಯೋಚನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದೇ ವಿಲ್ ಬಿ ವೆಲ್ ಪ್ರಿಪೇರ್ಡ್. ಓಕೆ, ಸೊ ನೆಕ್ಸ್ಟ್ ಬಂದು ಶೇಕ್ಸ್ಪಿಯರ್ ತಾರೂರ್ ಅವ್ರಿಗೆ ಈಗ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನಾನು ನಿಮ್ ಇನ್ಸ್ಟಾಗ್ರಾಮ್ ರೀಸೆಂಟ್ ಪೋಸ್ಟ್ ನೋಡಿದ್ದೆ. ಏನು ಅಂದ್ರೆ, ನೀವು ಶಾರ್ಟ್ ಕನ್ನಡ ಮೂವೀಸ್ ಅಲ್ಲಿ ಕೂಡ ಆಕ್ಟ್ ಮಾಡಿದೀರಾ, ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಕೂಡ ಆಕ್ಟ್ ಮಾಡಿದೀರಾ. ಸೊ ನೀವು ಆಕ್ಟರ್ ಕೂಡ. ಸೊ ನನ್ಗದ್ ಗೊತ್ತಾಯ್ತು ತಾನೆ. ಸೊ ನೀವು ಯಾವ್ದಾದ್ರು ಒಂದು ಫೇಮಸ್ ಕನ್ನಡ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡ್ಬೇಕು ಅಂತಿದ್ರೆ ಅದು ಯಾವ ಕ್ಯಾರೆಕ್ಟರ್ ಆಗಿರ್ಬೋದು? ತಾರೂರ್ ಅವರೇ, ಬೇಗ. You see, what I'd like to do is I'd rather create these characters than play some of these. You know, really acting is really when you don't act. You just have to live the experiences of these characters. You know, like a star that's twinkling away in the sky. You just want to meet them and then live them. That's how I do it, really. Oh yeah, even I'm very much impressed with your answer, Shakespeare Tharoor. Thank you. Anytime. ನಾನೊಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. No, you are a born actor, clearly. No, not at all. ನಂಗೆ ಬರೋದೇ ಇಲ್ಲ. Oh, humility is a good character of an actor. So go ahead. Thank you so much. ಸೊ ಈಗ ನಾನು ನಿಮ್ಗೊಂದು ಬಂಪರ್ ಆಫರ್ ಕೊಡ್ತಾ ಇದ್ದೀನಿ. ಈ ಆನ್ಸರ್ನ ನಿಮ್ ಫೇವ್ರೆಟ್ ಕ್ಯಾರೆಕ್ಟರ್, ನಿಮ್ಗೆ ಯಾವ್ದು ಇಷ್ಟನೋ ಆ ಫೇವ್ರೆಟ್ ಕ್ಯಾರೆಕ್ಟರ್ ಇಂದ ಆನ್ಸರ್ ಮಾಡ್ಬೋದು. ಆ ಮ್ಯಾನರಿಸಮ್ ಅಲ್ಲೇ ನೀವು ಆನ್ಸರ್ ಮಾಡ್ಬೋದು. ನೋಡಿ ಎಷ್ಟು ದೊಡ್ಡ ಬಂಪರ್ ಆಫರ್ ಕೊಡ್ತಾ ಇದ್ದೀನಿ ನಾನು ಇವತ್ತು ನಿಮ್ಗೆ. ಕಿತ್ತಾಡ್ಬಿಡ್ತೀನಿ ಫಿಲಮ್ INC ಬಗ್ಗೆ ಏನ್ ಮಾತಾಡ್ತೀರಾ? ഞാനൊരു മലയാളി കണ്ടില്ലല്ലോ. രഞ്ജിത്ത് പുളിശ്ശേരി എന്റെ ನೇಮ್. ഞാനൊരു ಗಲ್ಫ್ ಮಲಯಾಳಿ. ಈಗ ನಾನು ಕನ್ನಡದಲ್ಲಿ ಇರೋದು, ಅದಕ್ಕೆ ನಾನು ಸ್ವಲ್ಪ ಕನ್ನಡನಲ್ಲಿ ಮಾತಾಡ್ತೀನಿ. ಆದ್ರೆ ಅಷ್ಟು ಕನ್ನಡ ಬರುವುದಿಲ್ಲ, ಅಲೆಚೇತ. ಸೊ ನಾನು ಮಲಯಾಳಿ. ಹಿಂದೆ ನಾನು US ಅಲ್ಲಿ ಹೋಗಿ ನೋಡಿದ್ದು ತುಂಬಾ ಜನ ಕನ್ನಡಿಗರಿದ್ದಾರೆ. ಆದ್ರೆ ಅವ್ರು ಯಾಕೆ ಇದು ಕನ್ನಡ ಫಿಲ್ಮ್ ಮಾಡ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದಕ್ಕೇನೆ ಏನು ಮಾಡಿದ್ವಿ, ಚರಿ ಪಿಕ್ ಮಾಡಿದ್ವಿ ಸ್ವಲ್ಪ ಜನನ. ಅವರೆಲ್ಲ ಕಂಡು ಅವ್ರು ಬಂದು ಹೇಳಿದ್ರು ನನಗೆ, ಚೇಟ ನಾವು ಫಿಲ್ಮ್ ಮಾಡ್ಬೇಕು, ನಮಗೂ ಅದು ಚಾನ್ಸ್ ಕೊಡಿ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಬನ್ನಿ ನಾವು ಮಲಯಾಳೀಸ್ ಅಲ್ವಾ, ನಾವು ನಿಮಗೆ ಬರೀ ಚಾಯ್ ಕೊಡುದಿಲ್ಲ, ನಿಮಗೆ ಸಿನಿಮಾ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೇನೆ ಬಂದೆ ಅಲ್ಲಿ ನಾನು ಬರೀ ಕಿತ್ತಾಕ್ಬಿಡ್ತೀವಿ ಫಿಲ್ಮ್ಸ್ ಇಂಕ್ ಅಂತ ಹೇಳಿ ಬಂದು KFI ಇವನು ಇಲ್ಲ, ಅದಕ್ಕೆ ಒಂದು ಪ್ಯಾರಡಿ ನೇಮ್ KFI, ಕಿತ್ತಾಕ್ಬಿಡ್ತೀವಿ ಫಿಲ್ಮ್ಸ್ ಇಂಕ್ ಆಗ್ತದೆ ಅಂತ ಹೇಳಿ ನಾವು ಮಾಡ್ತೀನಿ. ಅಂದೇ ಹಿಟ್ ಆಗಿಬಿಡ್ತೀವಿ ನಮ್ದು ಕಂಪನಿ. ಅಲ್ಲೇ ಚೇಟ. KFIನ ಇಮಿಟೇಟ್ ಮಾಡಕ್ಕೆ ಅದಕ್ಕೆ ಕಿತ್ತಾಡ್ಬಿಡ್ತೀನಿ ಫಿಲ್ಮ್ ಇಂಕ್ ಅಂತ ಇದು ಮಾಡಿದ್ರಿ INC. ಹೌದು. ಸೊ ಒಳ್ಳೆ ಅಂದ್ರೆ ನಾವು ಇನಿಷಿಯಲಿ ವಾಂಟ್ ಟು ಮೇಕ್ ಪ್ಯಾರಡಿ ವಿಡಿಯೋಸ್, ಅದಕ್ಕೋಸ್ಕರ ನಾವು ಹಂಗ್ ಮಾಡಿದ್ವಿ. ಸೊ
ಅದಾದ್ಮೇಲಿಂದ ದಿಸ್ ಇಸ್ ಆಲ್ ಫನ್. ಆಮೇಲೆ ಶಾರ್ಟ್ ಫಿಲ್ಮ್ ಶುರು ಆಯ್ತು, ಹಂಗೆ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಶುರು ಆಯ್ತು. ಸೊ ಇಟ್ ಇಸ್ ಬಿನ್ ಗುಡ್. ಸೊ ನೀವು ಶಾರ್ಟ್ ಮೂವೀಸ್ ಎಲ್ಲ ಆಕ್ಟ್ ಮಾಡಿದೀರಾ, ಸೊ ನೆಕ್ಸ್ಟ್ ಆಕ್ಟಿಂಗ್ ಇಂಟ್ರೆಸ್ಟ್ ಏನಾದ್ರು ಇದೆಯಾ? ಆಕ್ಟಿಂಗ್ ಅದೇ ಮೋಸ್ಟ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್. ಅದರಲ್ಲಿ ಯಾರು ಅದನ್ನ ಇಷ್ಟ ನನಗೆ. ಬಟ್ ಯಾ ಇಫ್ ದೇರ್ ಇಸ್ ಅ ರೋಲ್ ಆ ಥರದ್ದು ಏನಾದ್ರು ಬಂದ್ರೆ ವಿಚ್ ಸೂಟ್ಸ್ ಮೀ, ಐ ಡೂ ಇಟ್. ಆಕ್ಚುಲಿ ಬಟ್ ನನ್ಗೆ ಐ ಹ್ಯಾವ್ ಫನ್. ಯು ಆರ್ ಎ ಗುಡ್ Sorry, ರೈಟರ್, ಯು ಆರ್ ಎ ಗುಡ್ ಡೈರೆಕ್ಟರ್, ಬಿಕಾಸ್ ನೀವು ಕ್ರಿಯೇಟ್ ಮಾಡಿರುವ ಕ್ಯಾರೆಕ್ಟರ್ಸ್ ಅಂಡ್ ಅವ್ರ ಮ್ಯಾನರಿಸಮ್ ಅಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಫನ್ ಲವಿಂಗ್ ಹ್ಯೂಮನ್ ಬೀಯಿಂಗ್ ಅಂತ. ನಿಜ ಅಲ್ಲ? ಥ್ಯಾಂಕ್ ಯು. ಸೊ ನನ್ಗೆ ಮಜಾ ಬರುತ್ತೆ ಡೆಫಿನೆಟ್ಲಿ. ಅದರಲ್ಲೂ ನಾನು ಹೇಳ್ಬೇಕು ಅಂತಂದ್ರೆ ವೆನ್ ಯು ಕ್ರಿಯೇಟ್ ದೀಸ್ ಕ್ಯಾರೆಕ್ಟರ್ಸ್ ಅಲ್ಲ, ಅಂಡ್ ದೆನ್ ಯು ಗೋ, ಅದರಲ್ಲೂ ಥಿಯೇಟರ್ ಅಲ್ಲಿ ದಿಸ್ ಇಸ್ ಟ್ರೂ, ವೆನ್ ಯು ರೈಟ್ ಅಂಡ್ ವೆನ್ ಯು ಕ್ರಿಯೇಟ್ ದೀಸ್ ಕ್ಯಾರೆಕ್ಟರ್ಸ್, ಅದನ್ನ ಏನೋ ಒಂದು ಕತೆ ಬರ್ದಿರ್ತೀರ, ಅಪ್ಪ ಮಗ, ನಂದು ಎಕ್ಸ್ಪೀರಿಯನ್ಸ್ ಇದು, ಅಪ್ಪ ಮಗ ಜಗಳ ಆಡೋದು ಒಂದು ಸೀನ್ ಬರ್ದಿದ್ದೆ. ಬಟ್ ಆ ಎಕ್ಸಿಕ್ಯೂಟ್ ಮಾಡಿದಾಗ ಒಂದು 400-500 ಜನ ಇದ್ರು ಅಲ್ಲಿ. ಅವ್ರುಗಳು ಸ್ಟೇಜ್ ಮೇಲೆ ನೋಡ್ತಾ ಇದ್ದಾರೆ, ಅಲ್ಲಿ ನಾನು ಬರ್ದಿರೋ ಕ್ಯಾರೆಕ್ಟರ್ಗಳು ಆ ಥರ ಎನಾಕ್ಟ್ ಮಾಡ್ತಿದ್ದಾರೆ ಅಂತಂದಾಗ ಲಿಟ್ರಲಿ ದಟ್ ಈಸ್ ದ ಬೆಸ್ಟ್ ಹೈ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಎವರ್ amidst all the other highs I know about. so much of satisfaction ಅಲ್ಲ? It is. ಓಕೆ, ಈಗ ನನ್ನ ನೆಕ್ಸ್ಟ್ ಕ್ವಶನ್ ಬಂದು ರಾಜೀವ್ ಪಾನ್ ಪಸಂದ್ ಅವ್ರಿಗೆ. ಓಕೆ, ಕನ್ನಡ ಶಾರ್ಟ್ ಮೂವೀಸ್ ಸ್ಟೋರೀಸ್ ಚೆನ್ನಾಗಿದ್ರು, ಬಟ್ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಫೇಮಸ್ ಆಗ್ತಿಲ್ಲ. ಸೊ ಒಂದ್ ವೇಳೆ ಕನ್ನಡ ಶಾರ್ಟ್ ಮೂವೀಸ್ ಫೇಮಸ್ ಆಗಿದ್ರು ಅದ್ರಲ್ಲಿ ಏನಾದ್ರೂ ಒಂದು ಪೋಲಿ ಕಂಟೆಂಟ್ ಇದ್ದೇ ಇರುತ್ತೆ. ಪೋಲಿ ಕಂಟೆಂಟ್ ಇದ್ರೇನೆ ಈಗ ಕನ್ನಡದಲ್ಲಿ ಶಾರ್ಟ್ ಮೂವೀಸ್ ಫೇಮಸ್ ಆಗ್ತಿದೆ. ಒಳ್ಳೆ ಕಂಟೆಂಟ್ ಇದೆ ಕನ್ನಡ ಮೂವೀಸ್ ಅಲ್ಲಿ, ಎಷ್ಟೊಂದು ಒಳ್ಳೆ ಕಂಟೆಂಟ್ ಮೂವೀಸ್ ಕೂಡ ಇದೆ ಶಾರ್ಟ್ ಮೂವೀಸ್, ಬಟ್ ಪೋಲಿ ಕಂಟೆಂಟ್ ಇದ್ರೇನೆ ನಮ್ ಜನರು ಎನ್ಕರೇಜ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? I watch these Kannada short films and I give them like 3.5 the 3.5 lakhs. I mean 3.5 stars, depending on how much the producers are willing to pay me. I mean depends on how much the producers are willing to share the content with me early and things like those. In general, there are lots of good movies coming in, but today I just give it 1.5 star. The main reason is, the content, if it is artsy, it doesn't go out loud. Or you need it to be loud and clear, and a little bit of dirt is okay. ಸೊ ಈಗ ನಮ್ ವಿನಯ್ ಭರದ್ವಾಜ್ ಅವರು ಮಾತಾಡಬೇಕು ಅಂದ್ರೆ ಅದ್ರ ಬಗ್ಗೆ, ದಟ್ ಈಸ್ ದ ಫ್ಯಾಕ್ಟ್ ಸರ್. ಸೊ ಕನ್ನಡ ಶಾರ್ಟ್ ಮೂವೀಸ್ ತುಂಬಾನೇ ಒಳ್ಳೆ ಕಾಂಟೆಂಟ್ ಇರೋ ಶಾರ್ಟ್ ಮೂವೀಸ್ ಕೂಡ ಇದೆ, ಬಟ್ ಅದು ಫೇಮಸ್ ಆಗ್ತಿಲ್ಲ. ಸೊ ಬೇರೆ ಅದೇ ಪೋಲಿ ಕಾಂಟೆಂಟ್ ಏನಾದ್ರು ಇದ್ರೆ ಆಗ್ತಿದೆ, ಬಟ್ ಬೇರೆ ಲ್ಯಾಂಗ್ವೇಜಸ್ ಆಗಿಲ್ಲ. ತುಂಬಾ ಎನ್ಕರೇಜ್ ಮಾಡ್ತಾರೆ. ಪಾಪ್ಯುಲರ್ ಆಯ್ತು ಅಂತ ಅನ್ನೋದಕ್ಕೆ ಮೆಟ್ರಿಕ್ ಬರೀ ನಂಬರ್ ಆಫ್ ವ್ಯೂಸ್ ಅನ್ನೋದನ್ನೇ ನೋಡಿದ್ರೆ ದಟ್ ಇಸ್ ಟ್ರೂ. ಆಯ್ತಾ? ಸೊ ಅಂಡ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಟ್ರೂ. ನೀವು ಜಸ್ಟ್ ಪಿಕ್ ಎನಿ ಹಾಟ್ ಹೀರೋಯಿನ್ ವಿಡಿಯೋಸ್ ಅಂತ ಹಾಕಿ ಅದಕ್ಕೇನೆ 25 million ವ್ಯೂಸ್ ಇರುತ್ತೆ, ರೈಟ್? ಸೊ ವಿ ಡೋಂಟ್ ನೀಡ್ ದೋಸ್ ನಂಬರ್ಸ್. ಅದನ್ನ ಅದಕ್ಕೆ ವಿತ್ ನೋ ಡಿಸ್ರೆಸ್ಪೆಕ್ಟ್ ಟು ವಾಟ್ ದಟ್ ಇಸ್ ಕ್ರಿಯೇಟೆಡ್, ಇಟ್ ಟು ಈಚ್ ಇಸ್ ಓನ್. ಬಟ್ ಈಗ ನಮ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಲ್ಲೇ 2019 ಅಲ್ಲಿ ನಾವು ಫಸ್ಟ್ ವರ್ಷನ್ ಆಫ್ ಇಟ್ ಮಾಡಿದ್ವಿ ಕಿತ್ತಾಕಲ್ಲಿ. ಅದರಲ್ಲಿ ವೆನ್ ವಿ ಡಿಡ್ ದಟ್, ಇಟ್ ಗಾಟ್ ಅ ಗ್ರೇಟ್ ರೆಸ್ಪಾನ್ಸ್. ನಮ್ಗೆ ಅಬೌಟ್ 170 odd ಫಿಲ್ಮ್ಸ್ ಏನೋ ಬಂದಿತ್ತು ಅಂತ ಅನ್ಸುತ್ತೆ. ಒನ್ ಆಫ್ ದ ಟಾಪ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಅದ್ರಲ್ಲಿ ಬಂದಿದ್ದು, right? And if I have to talk coincidentally, today is the 2nd year anniversary of that festival. ಅದರಲ್ಲಿ ಪಡ್ವಾರಳ್ಳಿ ಅನ್ನೋ ಮೂವಿ ಫಸ್ಟ್ ಪ್ರೈಸ್ ಬಂದಿತ್ತು. ದಟ್ಸ್ ವೈ ಐ ರಿಮೆಂಬರ್ ದಿಸ್. ಇವತ್ತು ಅವರು ಪೋಸ್ಟ್ ಮಾಡಿದ್ರು ಅದರ್ ಡೈರೆಕ್ಟರ್. ಸೊ ಆ ಮೂವಿ ವೆನ್ ಇಟ್ ವರ್ಕ್ ವೆಲ್, ಅದಕ್ಕೆ ಎಲ್ಲಾ ಕಡೆ ಅವಾರ್ಡ್ಸ್ ಬಂದಿದ್ದಲ್ದೇನೆ ಇಟ್ ಗಾಟ್ ಪಿಕ್ಡ್ ಫಾರ್ ಕಥಾ ಸಂಗಮ ಬೈ ರಿಷಬ್ ಶೆಟ್ಟಿ, ರೈಟ್? ನಮ್ಮ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ 4 ಜನ ಪ್ಯಾನಲಿಸ್ಟ್ ಇದ್ರು, ಜಡ್ಜಸ್ ಇದ್ರು. ಸಿಂಪಲ್ ಸುನಿ ಅವರು, ರಿಷಬ್ ಶೆಟ್ಟಿ ಅವರು, ರಾಜ್ ಬಿ ಶೆಟ್ಟಿ ಅವರು, ಆಮೇಲೆ ಹೇಮಂತ್ ರಾವ್ ಅವರು, right? So really I have to say we were very fortunate to get such an esteemed panel.
ಅವ್ರುಗಳು ಬಂದು ಮೂವಿ ನೋಡಿದ್ರು, ಅದು ಆವರ್ತ, ಗಂಗಾ ಅಂತೂ ದೀಸ್ ವರ್ ದ ಟಾಪ್ 3 ಫಿಲ್ಮ್ಸ್. ಅಂಡ್ ಅದರಲ್ಲೂ ಲೈಕ್ ಈವನ್ ಇನ್ ದ ಟಾಪ್ 25 ವೇರ್ ಅಮೇಸಿಂಗ್ ಫಿಲ್ಮ್ಸ್. ನಮ್ಗೇನೆ ಇದು ವಿ ವರ್ ಆನರ್ಡ್ ದಟ್ ಅವರ್ ಪ್ಲಾಟ್ಫಾರ್ಮ್ ಗಾಟ್ ಸಚ್ ಅಮೇಸಿಂಗ್ ಎಂಟ್ರೀಸ್ ಅಂತ. ಆಮೇಲೆ ವೆನ್ ದ ಜಡ್ಜಸ್ ಕೇಮ್ ಅಪ್ ವಿತ್ ದ ಫೈನಲ್ ನಂಬರ್ಸ್ ಅಂಡ್ ವೆನ್ ಇಟ್ ಒನ್, ಸೊ ಪಡ್ವಾರಳ್ಳಿ ಮೇಡ್ ಇಟ್ ಟು ಕಥಾ ಸಂಗಮ, ಅಂಡ್ ದೆನ್ ದ ಡೈರೆಕ್ಟರ್ ಆಫ್ ಆವರ್ತ, ದ ಸೆಕೆಂಡ್ ಪ್ರೈಸ್ winner, he made the feature film Neeli Hakki ivaga. So really, to me, that is popularity. So to me, good content always works. Kannadalli idunu ashtene. We should not always look at the numbers, but we should look at the content. Adu amele adralli it doesn't have to be serious content. Comedy content unu work agiradide. ಆ ತರದ್ದೆಲ್ಲ ಇದೆ. ಒಳ್ಳೆ ಕಾಮಿಡಿ ಫಿಲ್ಮ್ಸ್ ಕೂಡ ವರ್ಕ್ ಆಗುತ್ತಲ್ಲ, ಅದೇ ತರ. ಸೊ ಐ ಥಿಂಕ್ ಓವರ್ ಆಲ್ ಇಟ್ಸ್ ಅ ಬ್ಲೆಂಡ್ ಆಫ್ ಮಾರ್ಕೆಟ್. ಏನು ಒಂದ್ ಪ್ರಾಬ್ಲಮ್ ಏನು ಅಂತಂದ್ರೆ, ಜನಕ್ಕೆ ಜನರಲಿ ನಂಬರ್ಸ್ ಕಾಣಿಸುತ್ತೆ, ಸಕ್ಸಸ್ ಮೆಟ್ರಿಕ್ಸ್ ನ ನಂಬರ್ ಅಂತ ಅದನ್ನ ಈಕ್ವಲೈಸ್ ಮಾಡ್ಬಿಟ್ರೆ ಅದು ಹಂಗೇನೆ ಆಗುತ್ತೆ. ವೆರಿ ಟ್ರೂ, ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಆಕ್ಚುಲಿ ಸೊ ನಂಬರ್ಸ್ ಇಂದ ನಾವು ಆಕ್ಚುಲಿ ನೋಡಬಾರ್ದು, ಅವ್ರು ಕೊಡೋ ಕ್ವಾಲಿಟಿ ಅಥವಾ ಕಾಂಟೆಂಟ್ ಹೇಗಿದೆ ಅದ್ರ ಬೇಸ್ ಮೇಲೆ ನಾವು ವಿ ಹ್ಯಾವ್ ಟು ಜಡ್ಜ್ ದ ಪರ್ಸನ್. ಎಕ್ಸಾಕ್ಟ್ಲಿ ಇಲ್ಲದೆ ಇದ್ರೆ ಲೈಕ್ ಈಗ ಏನು 100-200K ವ್ಯೂಸ್ ಅಥವಾ ಈವನ್ ಮಿಲಿಯನ್ ವ್ಯೂಸ್ ಎಲ್ಲಾನು, ದಟ್ ಡಸಂಟ್ ಮೀನ್ ಎನಿಥಿಂಗ್ ಅಬೌಟ್ ದ ವಿಡಿಯೋ. ಯು ರಿಯಲಿ ಹ್ಯಾವ್ ಟು ಸಿ. ದಟ್ ಮೈಟ್ ಬಿ ಟ್ರೆಂಡಿಂಗ್ ಫಾರ್ ಒನ್ ಡೇ, ಅಥವಾ ಜನಗಳು ನೋಡ್ತಿದ್ದಾರೆ, ಯಾಕೆ ಇದು ಟ್ರೆಂಡಿಂಗ್ ಇದೆ ಅಂತ ನೋಡೋರು ತುಂಬಾ ಜನ ಇರ್ತಾರೆ. ಎಕ್ಸಾಕ್ಟ್ಲಿ. ಆದ್ರೆ ಈಗ ಒಂದ್ ಖುಷಿ ಏನಾಗುತ್ತೆ ಅಂತಂದ್ರೆ, ಜನ ಅವ್ರಿಗೆ ಒಂದು ಪ್ರಾಕ್ಟೀಸ್ ತರ ಆಗಿದೆ. ಏನು ಅಂತಂದ್ರೆ, ಇಫ್ ದೇ ವಾಚ್ ಸಮಥಿಂಗ್ ಅಂಡ್ ದೆನ್ ಇಫ್ ದೇ ಲೈಕ್ ಇಟ್, ದೇ ಆಕ್ಚುಲಿ ಶೇರ್ ಇಟ್. ಅದು ಐ ವುಡ್ ಸೇ ದೇರ್ ಇಸ್ ಅ ಚೇಂಜ್ ಇನ್ ಹೌ ಪೀಪಲ್ ಥಿಂಕ್ ಅಬೌಟ್ ಶೇರಿಂಗ್ ಕಾಂಟೆಂಟ್. ಸೊ ಅದು ತುಂಬಾ ಖುಷಿ ಆಗುತ್ತೆ. ಏನು ಚೆನ್ನಾಗಿದೆ ಕಾಂಟೆಂಟ್ ಅಂತಂದ್ರೆ ಡೆಫಿನೆಟ್ಲಿ ಪೀಪಲ್ ಮೇಕ್ ಇಟ್ ವರ್ಕ್, ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಸ್, ನಮ್ ಜನ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅದನ್ನ ಶೇರ್ ಮಾಡೋದನ್ನ. ರಿಯಲಿ ಲೈಕ್ ಇಟ್, ದೇ ಆರ್ ಶೇರಿಂಗ್ ಇಟ್. ಸೊ ಈಗ ನನ್ನ ನೆಕ್ಸ್ಟ್ ಕ್ವಶನ್ ಬಂದು ಅನುಪಮಾ ಅವ್ರಿಗೆ. Okay. Okay. You should know what the response is going to be, but yeah, go ahead. ಅನುಪಮಾ You're asking for it. ಅನುಪಮಾ ಅವರೇ, ನಿಮ್ ಫಸ್ಟ್ ಮೊಬೈಲ್ ಯಾವ್ದು? ನೀವ್ ಯಾವ ಮೊಬೈಲ್ ನ ಯೂಸ್ ಮಾಡಿದ್ರಿ? ಫಸ್ಟ್ ಮೊಬೈಲ್ ನಿಮ್ಗಂತ ಬಂದಿದ್ ಮೊಬೈಲ್ ಯಾವ್ದು? ಬಿಕಾಸ್ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರ್ತೀನಿ. ಫಹದ್ ಫಾಸಿಲ್, ಓ ಮಮ್ಮೂಟಿ, ಓ ಮಮ್ಮೂಟಿ, ಓ ಫಹದ್ ಫಾಸಿಲ್, ಓ ವಿಜಯ್ ಸೇತುಪತಿ. You can ask me anything, that will be the response. to Anupama. That is what it is. Okay. ಇಲ್ಲ, ನಾನು ಅನುಪಮ ಅವ್ರು ಕೇಳಲ್ಲ, ವಿನಯ್ ಭರದ್ವಾಜ್ ಅವ್ರಿಗೆ ಕೇಳ್ತೀನಿ. Sure. Okay. So, first mobile phone 1100 ಅನ್ಸುತ್ತೆ. The Nokia. ಮೋಸ್ಟ್ಲಿ ಎಲ್ಲರ ಹತ್ರ ಅದೇ ಇತ್ತು. ನಾ ಇಂಜಿನಿಯರಿಂಗ್ ಅಲ್ಲಿ ಇದ್ದೆ ಅವಾಗ. ಅದು ನನ್ನ ಹತ್ರ ಫೋನ್ ಇರ್ಲಿಲ್ಲ. ಸೊ ನಾನು ನಮ್ಮ ಅಣ್ಣನ್ ತಗೊಂಡ್ ಅವನ್ಗೆ ಸಿಗ್ತಾ ಇರ್ಲಿಲ್ಲ. ಅದು ಹಾಫ್ ದ ಟೈಮ್ ನನ್ನ ಹತ್ರನೇ ಇರೋದು. ಅದೇ ನನ್ನ ಫಸ್ಟ್ ಮೊಬೈಲ್. ಬಟ್ ಆಮೇಲೆ ಐ ಥಿಂಕ್ ಆಮೇಲೆ ಐ ಬಿನ್ ಬೋತ್ ಆನ್ iOS ಅಂಡ್ ಆಂಡ್ರಾಯ್ಡ್. ಒಂಥರ ಮಿಕ್ಸ್ ತರ. ಫಸ್ಟ್ ಐಫೋನ್ ಬಂದಾಗ ತಗೊಂಡಿದ್ದೆ. ಅದಾದ್ಮೇಲೆ ಸ್ವಲ್ಪ ವರ್ಷ ಅಂದ್ರೆ ಡಿಪೆಂಡ್ಸ್, ನಾನು ಅದೇ ಫೀಲ್ಡ್ ಅಲ್ಲೇ ಕೆಲಸ ಮಾಡೋದ್ರಿಂದ ಸೊ ಕೆಲವೊಂದಿಷ್ಟು ದಿನ ಆಂಡ್ರಾಯ್ಡ್ ಮೇಲೆ ಅಟ್ಲೀಸ್ಟ್ ಒಂದು 7-8 years ಆಂಡ್ರಾಯ್ಡ್ ಅಲ್ಲೇ ಇದ್ದೆ. ಅವಾಗ ನಾನು ಬರೀ ಆಂಡ್ರಾಯ್ಡ್ ಕೆಲಸ ಮಾಡ್ತಿದ್ದೆ. ಇವಾಗ ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಬೋತ್ ಆಂಡ್ರಾಯ್ಡ್ ಅಂಡ್ iOS, ಐ ಹ್ಯಾವ್ ಬೋತ್ iOS ಅಂಡ್ ಆಂಡ್ರಾಯ್ಡ್ ಫೋನ್ಸ್. ಸೊ ಚೆಕ್ ಮಾಡ್ತಾ ಇರ್ತೀರಾ ಏನ್ ಬಗ್ಗಿದೆ, ಹೆಂಗಿದೆ ಅಂತ? ಯಾ ಸೊ ಅದೇ ನನ್ ಬಗ್ಗಿದ್ಯೋ ಇಲ್ಲೋ ಚೆಕ್ ಮಾಡ್ತಿರೋದಕ್ಕಿಂತ ಮೋಸ್ಟ್ಲಿ ಯಾವ ಫೀಚರ್ ದಟ್ ವಿ ಕ್ಯಾನ್ ಯೂಸ್ ಫಾರ್ ಅವರ್ ಯೂಸ್ ಅಂತ ನೋಡ್ತಾರೆ. ಸೊ ಬಿಕಾಸ್ ಯಾಕೆ ಮೊಬೈಲ್ ಬಗ್ಗೆ ಕೇಳಿದೆ ಅಂದ್ರೆ, ಸೊ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರ್ತೀನಿ. ಸೊ ಒನ್ ಆಫ್ ದ ಸೆಗ್ಮೆಂಟ್ಸ್ ನಾನು ಟೆಕ್ನಿಕಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ನಾನು ಅನ್ಬಾಕ್ಸ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ನಂದೊಂದು ಡಿಫಾಲ್ಟ್ ಕ್ವಶನ್ಸ್ ಇರುತ್ತೆ. ಬೈ ಡಿಫಾಲ್ಟ್ ಫ್ಯೂ ಕ್ವಶನ್ಸ್ ಐಲ್ ಬಿ ಆಸ್ಕಿಂಗ್ ಟು ಆಲ್ ದ ಪೀಪಲ್ ಹೂಮ್ ಐ ಡೂ ದ ಕೊಲಾಬ್ರೇಷನ್. ಸೊ ನೆಕ್ಸ್ಟ್ ಈಗ ನೀವು ಯಾವ ಮೊಬೈಲ್ ಇವಾಗ ಯೂಸ್ ಮಾಡ್ತಾ ಇದ್ದೀರಾ? ಪ್ರೆಸೆಂಟ್ ಮೊಬೈಲ್. ಫಸ್ಟ್ ಮೊಬೈಲ್ 1100 ಗೊತ್ತು. ಪ್ರೆಸೆಂಟ್ ಮೊಬೈಲ್ ಈಗ 11 Pro, ಐಫೋನ್ 11 Pro. ನಂದೆಲ್ಲ ವಿಡಿಯೋ ಕೆಲಸ ಎಲ್ಲ ಅದ್ರಲ್ಲೇ ಆಗುತ್ತೆ. ಆಮೇಲೆ 12 Pro ನಾನು ಕೆಲ್ಸಕ್ಕೋಸ್ಕರ 12 ಯೂಸ್ ಮಾಡ್ತೀನಿ. ಬಟ್ ಅದೇನೆ, ಬಟ್ ಪರ್ಸನಲಿ 11 Pro ಯೂಸ್ ಮಾಡ್ತಿದ್ದೀನಿ ಇವಾಗ. ಓಕೆ. ಸೊ ಡ್ರೀಮ್ ಮೊಬೈಲ್ ಅಂತ ಏನಾದರೂ ಇದೆಯಾ ನಿಮಗೆ? ಇದನ್ನ ನಾನು ಪರ್ಚೇಸ್ ಮಾಡಬೇಕು, ಈ ತರ ಒಂದು ಮೊಬೈಲ್ ಬೇಕು ಅಂತ?
ಒಂದು ಕಾನ್ಸೆಪ್ಟ್ ವಿಡಿಯೋ ನೋಡಿದೆ, ಎಲ್ಲೋ ಒಂದ್ ವಾಚ್ ತರ ಇರುತ್ತೆ, ಹಾ. ಅದ್ರಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಹಿಂಗೊಂದ್ ಸ್ಕ್ರೀನ್ ಆಚೆ ಬರುತ್ತೆ. ಸೊ ಅದು ವಿತ್ ಬ್ಲೂಟೂತ್ ಹೆಡ್ಸೆಟ್ ಆರ್ ವಾಟ್ ಎವರ್ ಹೆಡ್ಸೆಟ್, ಅದ್ ವರ್ಚುವಲಿ ಇನ್ವಿಸಿಬಲ್ ಹಿಯರಿಂಗ್ ಏಡ್ಸ್ ಬರುತ್ತಲ್ಲ ಇವಾಗ, ವಿಚ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ವರ್ಕ್ ಆನ್. ಇಯರ್ಗೋ ಅನ್ನೋ ಕಂಪನಿನಲ್ಲಿ ನಾನು ಕೆಲಸ ಮಾಡೋದು. ಸೊ ಅಲ್ಲಿ ನಾವು ಅದು ವರ್ಚುವಲ್ ಹಿಯರಿಂಗ್ ಏಡ್ಸ್ನೇ ಮಾಡೋದು. ಸೊ ಕಿವಿಗೆ ಹಾಕೊಂಡ್ಬಿಟ್ರೆ ಕಾಣಿಸಲ್ಲ. ಸೊ ಅಂಡ್ ದ್ಯಾಟ್ ಅಂಡ್ ಕಾಂಬಿನೇಷನ್ ಆಫ್ ದಿಸ್ ಫೋನ್ ಇಸ್ ವಾಟ್ ಐ ವಾಂಟ್ ರೈಟ್. ನೋಡೋಣ. ಸದ್ಯಕ್ಕೆ ಡ್ರೀಮ್. ಅದೇ ನೋಡೋಣ. ಆಮೇಲೆ you never know. ಬರುತ್ತಾ ಇಲ್ವಾ ಬರುತ್ತೆ ನೋಡೋಣ. ಬರುತ್ತೆ. ಐ ನೋ ಆಫ್ ಕಂಪನೀಸ್ ಹೂ ಆರ್ ಆಕ್ಚುಲಿ ವರ್ಕಿಂಗ್ ಆನ್ ಇಟ್, ಆ ತರ ಎಲ್ಲ. ಸೊ Maybe a couple of years. but maybe a few maybe a years. decade is when it will be a little more calm. ಹಾ. ಸೊ ಅದು ಡ್ರೀಮ್ ಮೊಬೈಲ್ ಅಲ್ಲ, ಬಟ್ ಐ ಆಮ್ ಎಕ್ಸೈಟೆಡ್. ಅಂದ್ರೆ ನನಗೆ ಪರ್ಸನಲಿ ಐ ಆಮ್ ಟೆಕ್ನಾಲಜಿ ಎಂಥೂಸಿಯಾಸ್ಟ್. ಸೊ ಐ ಲುಕ್ ಫಾರ್ವರ್ಡ್ ಟು ದೀಸ್ ಥಿಂಗ್ಸ್. ಈಗ ಅದಿರ್ಬೋದು, ಆಮೇಲೆ ಫ್ಲೈಯಿಂಗ್ ಕಾರ್ಸ್ ಆರ್ ಗೋಯಿಂಗ್ ಟು ಬಿ ದ ನೆಕ್ಸ್ಟ್. Yes. ಸೊ ಆ ತರದ್ದು, ಆಮೇಲೆ ಈ ಡ್ರೋನ್ ಟ್ಯಾಕ್ಸೀಸ್, ಅದೆಲ್ಲ. So ಯಾ ಆ ತರ. ಡ್ರೀಮ್ ಮೊಬೈಲ್ ಅಂತ ಹೇಳೋದಕ್ಕಿಂತ ಎಕ್ಸ್ಪೆಕ್ಟೆಡ್ ಮೊಬೈಲ್ ಅಲ್ಲ. ಯಾ ಟೋಟಲಿ ಅಬ್ಸಲ್ಯೂಟ್ಲಿ ಟ್ರೂ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು ಭರದ್ವಾಜ್ ಗ್ಯಾಂಗರಾಮ್ ಅವ್ರಿಗೆ. ಓಕೆ, ಓ ಸೊ ಒಂದು ಡ್ರೀಮ್, ನಿಮ್ಗೊಂದು ಡ್ರೀಮ್ ಇರುತ್ತೆ, ಅದು ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಯಾವುದೋ ಒಂದು ಡ್ರೀಮ್ನ ನೀವು ಅಚೀವ್ ಮಾಡಬೇಕು ಅಥವಾ ಅಚೀವ್ ಮಾಡಿರ್ತೀರಾ. ಸೊ ಆ ಡ್ರೀಮ್ ಬಗ್ಗೆ ನೀವೇನಾದರೂ ಹೇಳಬೇಕು ಅಂತಿದ್ರೆ ಅದೇನಾಗಿರ್ಬೋದು ಭರದ್ವಾಜ್ ಅವರೇ? ಭರದ್ವಾಜ್ ಗಂಗನಮ್ ಅವ್ರ ತಮಿಳು ಹಾಡು ಒಂದೇ ಹೇಳೋದು. ಸೊ ಎಂಜಾಯ್ ವಿಚ್ ಇಸ್ ಅ ಗುಡ್ ಆನ್ಸರ್ ಫಾರ್ ಯು, ರೈಟ್? ಅವ್ರು ಎಂಜಾಯ್ ಅಂತ ಹೇಳ್ಬೇಕು. ಬಟ್ ಯಾ, ಡ್ರೀಮ್ ದಟ್ ಐ ವಾಂಟ್ ಟು ಅಚೀವ್ ಅಂತ, ಇಟ್ಸ್ ಮೋರ್ ಆನ್ ದ ಹೆಲ್ತ್ ಕೇರ್ ಸೆಕ್ಟರ್. ಇದರಲ್ಲಿ ನನಗೆ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಶನ್ ಆರ್ ಟೂ ಆಫ್ ಮೈ ಪ್ರೈಮರಿ ಏರಿಯಾಸ್ ಆಫ್ ಪ್ಯಾಷನ್. ಸೊ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನಲ್ಲಿ ಎನಿಥಿಂಗ್ ದಟ್ ಐ ಕ್ಯಾನ್ ಡೂ. ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಇನ್ವಾಲ್ವ್ಡ್ ವಿತ್ ಶಂಕರ ಕ್ಯಾನ್ಸರ್ ಫೌಂಡೇಶನ್ ಅಂತ ಒಂದು ಹಾಸ್ಪಿಟಲ್ ಇದೆ ಇದರಲ್ಲಿ ಬಸವನಗುಡಿ ಹತ್ರ. ಸೊ ಅದು ಮತ್ತೆ ಟೆಕ್ನಾಲಜಿ, ಇಫ್ ಐ ಕ್ಯಾನ್ ಮರ್ಜ್ ಅಂಡ್ ಡೂ ಸಮಥಿಂಗ್ ಅ ಲಿಟಲ್ ಮೋರ್ helpful to the common man, I would love to be in that place someday, hopefully soon. Adhan madbeku personal dreams. Yeah, for sure. Andre alli if you see the number of people working on it, the kind of people, they are amazing. If you guys have a chance, you should visit that hospital, charitable cancer hospital adu. So khandita, if you see, very inspiring, the founders and everyone. ಸೊ ಆ ಥರ ಹೆಲ್ತ್ ಸೆಕ್ಟರ್ ಅಲ್ಲಿ ಒಂದು, ಎಜುಕೇಶನ್ ಅಲ್ಲಿ ಇನ್ನೊಂದು ಒಂದು ಸ್ಕೂಲ್ ಅಟ್ ಎ ಟೈಮ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಇಫ್ ವಿ ಕ್ಯಾನ್ ಪವರ್ ದೀಸ್ ಟು ಆರ್ಗನೈಸೇಷನ್ಸ್ ವಿತ್ ಟೆಕ್ನಾಲಜಿ, ಐ ವುಡ್ ಲವ್ ಟು ಡೂ ದಟ್, ವಿಚ್ ವಿಲ್ ಹ್ಯಾಪನ್ ಸೂನ್ ಸಮ್ ಡೇ. ಗ್ರೇಟ್ ಆಕ್ಚುಲಿ ತುಂಬಾನೇ ಥಾಟ್ ಪ್ರೊಸೆಸ್ ಇದೆ ಅಂಡ್ ಯು ಥಿಂಕಿಂಗ್ ವೆರಿ ಬಿಗ್. That too for society. Good. One step at a time. One school at a one step at a time. Hopefully, andre see, in Mikidella, in a way, once you have taken care of your own self and family, the next thing to think about is society and how you can contribute. Yes. Right. ಸೊ ಇದರಲ್ಲಿ ಅಲ್ಲಿ ನಮ್ಮ ಕ್ಯಾಲಿಫೋರ್ನಿಯಾನಲ್ಲೂ ದೆರ್ ಇಸ್ ಅನ್ ಆಕ್ಟಿವ್ ಕನ್ನಡ ಕಮ್ಯುನಿಟಿ ಕಾಂಟ್ರಿಬ್ಯೂಟಿಂಗ್ ಟು ಆಲ್ ಆಫ್ ದಿಸ್, ಆ ಥರ. ಸೊ ಆ್ಯಂಡ್ ಪೀಪಲ್ ವಾಂಟ್ ಟು ಡೂ ಗುಡ್ ಎನಿವೇ. ಸೊ ಇಫ್ ಯು ಕ್ಯಾನ್ ಜಾಯಿನ್ ಹ್ಯಾಂಡ್ಸ್, it'll be good. Definitely, because ನಮ್ಮ ಫಾದರ್ ಇಲ್ಲಾನು ಇದೆ ಇದರಲ್ಲಿ NGO ಅಲ್ಲಿ he's working in KHPT, which is in ರಾಜಾಜಿನಗರ್. ಸೊ ಅವರು ಅಲ್ಲಿ ಫೈನಾನ್ಸ್ ಡೈರೆಕ್ಟರ್ ಆಗಿ he's working in KHPT. ಸೊ ಅಲ್ಲಿ ಎಲ್ಲ ಏಡ್ಸ್ ಅಂಡ್ ಈಗ ಕೋವಿಡ್ ರಿಲೇಟೆಡ್ ಅವ್ರಿಗೂ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂಡ್ ಬ್ಲೈಂಡ್ ಪೀಪಲ್ ಅಂಡ್ ಈ ರೂರಲ್ ಏರಿಯಾಸ್ ಅಲ್ಲಿ ವಿಮೆನ್ಸ್ ಎಲ್ಲ ಇನ್ಫಾರ್ಮೇಶನ್ ಅಥವಾ ನಾಲೆಡ್ಜ್ ಶೇರಿಂಗ್, ಎಂಪವರ್ಮೆಂಟ್ ವರ್ಕ್ಸ್ ಎಲ್ಲ ತುಂಬಾನೇ ಮಾಡ್ತಿರ್ತಾರೆ ಅವ್ರು ಕೂಡ. ಯಾ, ವಿಚ್ ರಿಮೈಂಡ್ಸ್ ಮೀ, ಇಲ್ಲಿ ಬೆಂಗಳೂರಲ್ಲಿ ಸ್ಮಿತಮ್ ಅಂತ ಒಂದು ಆರ್ಗ್ ಇದೆ, ಅವ್ರುಗಳು ದೇ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಬೌಟ್ ಎಜುಕೇಶನ್ ಅಂಡ್ ವಿಮೆನ್. ಅವ್ರದೀಗ ರೀಸೆಂಟ್ಲಿ ಡೋಂಟ್ ಹಶ್ ಮಂತ್ಲೀಸ್ ಅಂತ ಒಂದು ಕ್ಯಾಂಪೇನ್ ನಡೀತಾ ಇದೆ. ಸೊ ರಿಯಲಿ ಇನ್ಸ್ಪೈರಿಂಗ್. ಅಂದ್ರೆ ಸಿ, ಕೋವಿಡ್ ಟಾಟ್, ಇಫ್ ದೇರ್ ಇಸ್ ಒನ್ ಥಿಂಗ್ ದಟ್ ವಿ ಶುಡ್ ಟೇಕ್ ಅವೇ ಫ್ರಮ್ ಕೋವಿಡ್, ಇಟ್ ಈಸ್ ದಟ್ ಪೀಪಲ್ ವಾಂಟ್ ಟು ಹೆಲ್ಪ್, ಪೀಪಲ್ ವಾಂಟ್ ಟು ಕಮ್ ಟುಗೆದರ್, ಜನರಲ್ ಹ್ಯುಮ್ಯಾನಿಟಿಗೆ ದೇ ವಾಂಟ್ ಟು ಡೂ ಗುಡ್.
right? So that is one big takeaway for us for sure. ಡೆಫಿನೆಟ್ಲಿ ದಟ್ ಈಸ್ ಟ್ರೂ. ಕೋವಿಡ್ ನೋಡಿದ್ಮೇಲೆ ಏನ್ ಫೇಮ್ ಏನಿದ್ರು ಏನ್ ಲಾಭ, ಎಂಡ್ ಆಫ್ ದ ಡೇ ಹ್ಯುಮ್ಯಾನಿಟಿ ಇಸ್ ಮೋರ್ ಇಂಪಾರ್ಟೆಂಟ್. Right. Absolutely. Right. Okay, we are going out of the topic. Okay. So ಈಗ ನನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕಾಯಂ ವೈರಸ್ ಅವ್ರಿಗೆ. Okay, I know I'm getting into trouble with all of these names. ಇವಾಗ ಇಲ್ಲ, ಆಕ್ಚುಲಿ ನನಗೆ ಈ ನೇಮ್ಸ್ ಎಲ್ಲ ಲಿಸ್ಟ್ ಡೌನ್ ಮಾಡಿ, ಬಿಕಾಸ್ ಈ ಕ್ಯಾರೆಕ್ಟರ್ಸ್ ಗೊತ್ತು, ಬಟ್ ದೆನ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂಡ್ ಆ ಕರೆಕ್ಟ್ ಕ್ಯಾರೆಕ್ಟರ್ಸ್ ನ ಗ್ಯಾಪ್ ಇಟ್ಕೊಂಡು ಕ್ವಶನ್ಸ್ ಕೇಳಬೇಕು ಅಂದ್ರೆ ಒಪ್ಪ. ನೋ ಇದು ನನ್ಗೆ ಹೆಂಗಾಗಿದೆ, ಆ ಟೈಮಲ್ಲಿ ಏನೋ ಒಂದು ಐಡಿಯಾ ಬಂದಿರತ್ತಲ್ವಾ, ಸೊ ಅದನ್ನ ಮಾಡಿರ್ತೀನಿ ನಾನು. But ಈಗ ಆಮೇಲೆ ಅವ್ರು ಇವಾಗ flash ಹೇಳಿದಾಗ ಕಾಯಂ virus. ಯಾರಪ್ಪ ಅಂತ ಆಮೇಲೆ ಕಾಯಂ ವೈರಸ್ ಓಕೆ ಐ ನೋ ಮ್ಯಾನರಿಸಮ್ ಏನು ಅಂತ. ಸೊ ಈಗ ಕಾಯಂ ವೈರಸ್ ಅವರೇ, ಎಲ್ಲ ಎಮರ್ಜಿಂಗ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಏನ್ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಇದೊಂಥರ ಹೆಂಗಾಗಿದೆ ಅಂತಂದ್ರೆ, ಯು ಆರ್ ಆಸ್ಕಿಂಗ್ ಅ ಫೀಟಸ್ ವಾಟ್ ಈಸ್ ಯುವರ್ ಅಡ್ವೈಸ್ ಟು ದ ಆಲ್ರೆಡಿ ಬಾರ್ನ್ ಬೇಬೀಸ್ ಅಂತ. ಸೊ ನಾನೇ ಒಬ್ಬ ಇವಾಗ ಹುಟ್ಕೊಂಡಿರೋ ಕಾಂಟೆಂಟ್ ಕ್ರಿಯೇಟರ್, ಅವ್ರಿಗೆ ಅಡ್ವೈಸ್ ಆಗ್ಲಿ ಸಜೆಷನ್ ಆಗ್ಲಿ ಕೊಡಕ್ಕೇನು ಇಷ್ಟಪಡಲ್ಲ. ಬಟ್ ಇಫ್ ದೇರ್ ಇಸ್ ಅ ಫೋರಮ್ ವೇರ್ ಎವ್ರಿ ಒನ್ ಕ್ಯಾನ್ ಕೈಂಡ್ ಆಫ್ ಶೇರ್ ದೇರ್ ಥಾಟ್ಸ್ ಅಂಡ್ ಐಡಿಯಾಸ್, ಆ ಥರದ್ದೇನಾರು forum idre, it will be great to do that. Conversations, podcasts, these are the kind of things, right, that I prefer. ಆ ಥರದ್ದು ಏನಾರು ಇದ್ರೆ ಚೆನ್ನಾಗಿರುತ್ತೆ. ಅವಾಗ ಈ ಥರದ್ದು ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಗೂ ಇಷ್ಟ ಆದ್ರೆ so that is how he always ends anyway. Yes. without actually completing. So that's ಕಾಯಂ ವೈರಸ್. ಸೊ ಈಗ ನನ್ನ ಕ್ವಶನ್ ಬಂದು ವಿನಯ್ ಭರದ್ವಾಜ್ ಅವ್ರಿಗೆ. ಓಕೆ. ಸೊ ನೀವು ಕನ್ನಡ ಅನ್ಬಾಕ್ಸ್ ವಿಡಿಯೋಸ್ ಎಲ್ಲ ನೋಡಿರ್ತೀರಲ್ಲ, ಸೊ ಕನ್ನಡ ಅನ್ಬಾಕ್ಸ್ ವಿಡಿಯೋಸ್ ನೋಡಿ ನಾನು ಅದೇ ಫಸ್ಟ್ ನೋಡಿದ್ದೆ ಉಡಾಳ್ ಪವ್ಯ ಫಸ್ಟ್ ನೋಡಿದ್ದೆ ಅದು ಅನ್ಸುತ್ತೆ. ಯಾ ಐ ರಿಮೆಂಬರ್. ಯಾ ದಟ್ಸ್ ಹೌ ಐ ಗಾಟ್ ಟು ನೋ ಅಬೌಟ್ ಯು. ಯಾ ಹಂಗೆ. ಸೊ ಅವಾಗ್ಲೇ ನನ್ಗೆ ಅನ್ಸಿತ್ತು, ಐ ಶುಡ್ do something in life so that I can be featured on Kannada Unbox ಅಂತ. ಸರ್, ಇನ್ನು ಅಷ್ಟೊಂದು ಚಾನಲ್ ಆಗಿಲ್ಲ. ಹಾರ್ಡ್ಲಿ ಐ ಹ್ಯಾವ್ 5000 ಸಬ್ಸ್ಕ್ರೈಬರ್ಸ್. No. Keep doing what you're doing. I'm sure you will hit it out of the park. Thank you so much. It means a lot actually. So ಕನ್ನಡ ಅನ್ಬಾಕ್ಸ್ ವಿಡಿಯೋಸ್ ನೋಡಿರ್ತೀರಾ, ಅನ್ಬಾಕ್ಸಿಂಗ್ ವಿಡಿಯೋಸ್ ನೋಡಿರ್ತೀರಾ. ಸೊ ಹಿಯರ್ ಐಲ್ ಬಿ ಅನ್ಬಾಕ್ಸಿಂಗ್ ಪೀಪಲ್ ಆಲ್ಸೋ, ದೇ ಥಾಟ್ ಪ್ರೋಸೆಸ್, ವಾಟ್ ದೇ ಆರ್ ಎಕ್ಸಾಕ್ಟ್ಲಿ. ತುಂಬಾ ಜನಕ್ಕೆ ನಮ್ಮ ಕನ್ನಡದವ್ರು ಗೊತ್ತಿರಲ್ಲ ಯಾರು ಇವರು ಅಂತ. ಸೊ ದೇಲ್ ಗೆಟ್ ಟು ನೋ, ರೈಟ್? ಸೊ ಏನ್ ನಮ್ ಕನ್ನಡ ಅನ್ಬಾಕ್ಸ್ ವಿಡಿಯೋಸ್ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು ಸರ್? ಏನಾದ್ರು ಒಂದು ಸಜೆಷನ್, ಅಶ್ವಿನಿ ಎಲ್ಲೋ ರಾಂಗ್ ಮಾಡ್ತಿದ್ದಾರೆ, ಸೊ ಇದೊಂದು ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಅಂತ ನಿಮ್ಗೆ ಏನಾದ್ರು ಅನ್ಸ್ತಾ? ಒಂದು ಸಜೆಷನ್ ಫಾರ್ ಕನ್ನಡ. I'd rather say what your positives are. ನನಗೆ ಫಸ್ಟ್ ಆಫ್ ಆಲ್ ಅವಾಗಲೇ ಹೇಳ್ದಂಗೆ, ಇಂಟ್ರೊಡ್ಯೂಸಿಂಗ್ ಪೀಪಲ್ ಹೂ ಆರ್ ಟ್ರೈಂಗ್ ಟು ಕ್ರಿಯೇಟ್ ಸಮಥಿಂಗ್ ಈಸ್ ಆಲ್ರೆಡಿ ಎನ್ ಅಮೇಝಿಂಗ್ ಎಫರ್ಟ್ ಅಲ್ವಾ. ಅದಕ್ಕೆ ನನಗೆ ಆ ಯುನೀಕ್ ಫೀಚರ್ ಇದ್ರದ್ದು ನಾನು ನೋಡಿರೋ ಪ್ರಕಾರ ನಿಮ್ಮ ಚಾನಲಲ್ಲಿ ಮಾತ್ರ, ಸೊ ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ದ ಅದರ್ ಥಿಂಗ್ ದಟ್ ಐ ಲೈಕ್ ಅಬೌಟ್ ಇದು ಒಂಥರ ಮೊನಾಟನಸ್ ಇಂಟರ್ವ್ಯೂ ಥರ ಅಲ್ಲ. You come up with innovative ways to introduce people, ಅವ್ರಗಳಿಗೆ ಇನ್ನೇನಾರು ಮಾಡೋದು ಆ ಥರ, and when you yourself are creative, some work, some doesn't work, right? ಆಮೇಲೆ ಇಟ್ಸ್ ಆಲ್ಸೋ ಪರ್ಸ್ಪೆಕ್ಟಿವ್. ನನಗೇನು ಅನ್ಸಿದ್ದು ಇಟ್ ಮೈಟ್ ನಾಟ್ ಆಕ್ಚುಲಿ ವರ್ಕ್ ಫಾರ್ ಯು, ರೈಟ್? ಬಟ್ ವಾಟ್ ಐ ಸಿ ಇನ್ ವಾಟ್ ಯು ಡೂ ಇಸ್, ನೀವು ಮಾಡ್ತಿರೋದು ನಿಮಗೆ ಏನು ಇಷ್ಟ ಆಗುತ್ತೋ ಆ ವೇನಲ್ಲಿ ಹೋಗ್ತಾ ಇದ್ದೀರಲ್ಲ, ಇನ್ ಕ್ರಿಯೇಟಿವ್ ವೇಸ್. The fact that you are putting your thought and not being a brainless journalist, right? That is the most important part, and I think you should totally continue that, irrespective of people and their feedback. Thank you so much. ತುಂಬಾ ಜನ ಆಕ್ಚುಲಿ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರ್ತೀನಿ, ಈ ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ಮಾಡ್ತಾ ಇರ್ತೀನಿ. ಸೊ ಐ ವಾಸ್ ಥಿಂಕಿಂಗ್, ಓಕೆ ವೀಕ್ಲಿ ಒನ್ಸ್ ಈ ಕೊಲಾಬ್ರೇಷನ್ ತರ, ವೈ ಕಾಂಟ್ ಐ ಡೂ ಅನ್ಬಾಕ್ಸಿಂಗ್ ಪೀಪಲ್ ಅನ್ಸೋದು ಒಂದು ಡಿಫ್ರೆಂಟ್ ಥಾಟ್ ಬಂತು. ಸೊ ಹೌ ಇಟ್ ಎಕ್ಸಾಕ್ಟ್ಲಿ ಸ್ಟಾರ್ಟೆಡ್. ಸೊ ಆಗ ತುಂಬಾ ಜನ ಕಮೆಂಟ್ ಮಾಡಿದ್ರು, ಇವ್ರನ್ನ ಕೊಲಾಬ್ರೇಟ್ ಮಾಡಿ, ಇವ್ರ ಜೊತೆ ಕೊಲಾಬ್ರೇಷನ್ ಮಾಡಿ ಅಂತ.
ಸೊ ಆಲ್ಮೋಸ್ಟ್ ಲೈಕ್ 15-20 ಡೇಸ್ ಇಂದ ನನಗೆ ವಿನಯ್ ಭರದ್ವಾಜ್ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಿ, ವಿನಯ್ ಭರದ್ವಾಜ್ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಿ, ಬಟ್ ದೆನ್ ರೀಚಿಂಗ್ ಪೀಪಲ್ ಇಸ್ ರಿಯಲಿ ಡಿಫಿಕಲ್ಟ್. ರೈಟ್. ಸೊ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಹಾರ್ಡ್ಲಿ ಫ್ಯೂ ಪೀಪಲ್ ವಿಲ್ ರಿಪ್ಲೈ ಟು ಅಸ್. ಈಗಲೂ ಅಷ್ಟೇ ನಾನು ಆಲ್ಮೋಸ್ಟ್ 10 to 15 ಕನ್ನಡ ಯೂಟ್ಯೂಬರ್ಸ್ಗೆ ಮೇಲ್ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ರಿಪ್ಲೈ ಮಾಡಿರ್ತೀನಿ, ಬಟ್ ಯಾರು ಮೆಸೇಜ್ ಮಾಡಲ್ಲ. ಸೊ ಯಾರಾದ್ರೂ ಈ ತರ ಪರ್ಸನಲ್ ಯಾರಾದ್ರೂ ಇದ್ದು ಹೇಳಿದ್ರೆ ಓಕೆ ದೆನ್ ದೇಲ್ ಥಿಂಕ್ ಅಬೌಟ್ ಇಟ್. ಅದೊಂದು ಪ್ರಾಬ್ಲಮ್ ಇದೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ತುಂಬಾನೇ ಕಷ್ಟ ಇದೆ. ಯಾ, ಆನ್ ದ್ಯಾಟ್ ನೋಟ್ ಮೇ ಬಿ ವಾಟ್ ಮೈಟ್ ವರ್ಕ್ ಇಸ್, ಈಗ ಹೂಎವರ್ ಇಸ್ ಆನ್ ಯುವರ್ ಶೋ, ಇವಾಗ ನಾನಿರ್ಬೋದು ಇನ್ಯಾರು, ಇಫ್ ಯು ಐ ಕ್ಯಾನ್ ಸಜೆಸ್ಟ್ ಅ ಫ್ಯೂ ನೇಮ್ಸ್ ಹೂ ಐ ಕ್ಯಾನ್ ಆಲ್ಸೋ ಇಂಟ್ರೊಡ್ಯೂಸ್, ರೈಟ್? ಅವಾಗ ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ದೇರ್ ಅಂಡ್ ಮೇ ಬಿ ಅ ವಾರ್ಮ್ ಹ್ಯಾಂಡ್ ಶೇಕ್ ಆಲ್ವೇಸ್ ಹೆಲ್ಪ್ಸ್. ಸೊ ಇಫ್ ಇಟ್ ವರ್ಕ್ಸ್, ವೈ ನಾಟ್? ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ನೀವು ಕನ್ನಡ ಅನ್ಬಾಕ್ಸಿಂಗ್ ನೋಡ್ಬೇಕು ಅಂತಿದ್ರೆ ಅದು ಯಾವ ಪ್ರಾಡಕ್ಟ್ ಆಗಿರುತ್ತೆ? ಕನ್ನಡ ಲೈಕ್ ಟೆಕ್ನಿಕಲ್ ಪ್ರಾಡಕ್ಟ್ ತರನಾ? ಎನಿಥಿಂಗ್ ಟೆಕ್ನಿಕಲ್ ಪ್ರಾಡಕ್ಟ್ ನನ್ಗೆ ಇವಾಗ ಸದ್ಯಕ್ಕೆ ಇದೇನೆ ಅಂತ ಅನ್ಸುತ್ತೆ, ಡ್ರೋನ್ಸ್ ಅಂತ ಅನ್ಸುತ್ತೆ. ಡ್ರೋನ್ಸ್ ಅಂಡ್ ಕ್ಯಾಮೆರಾ, ಐ ಹ್ಯಾವ್ ಅ ಫ್ಯಾಂಟಸಿ ಫಾರ್ ದೋಸ್. ಇದೆ, ಅದಕ್ಕೆ ಸಾಕಷ್ಟು ಜನ ಮಾಡ್ತಿರ್ತಾರೆ, ಬಟ್ ಅದ್ ಹೆಂಗೆ ಅಂತಂದ್ರೆ ಅನ್ಬಾಕ್ಸಿಂಗ್ ಅಲ್ಲಿ ನಾನ್ ನೋಡಿರೋದು, ದೇ ಅನ್ಬಾಕ್ಸ್ ಅಂಡ್ ದೆನ್ ಮೇಲ್ಗಡೆ ಏನಿದೆ ಫೀಚರ್ ಲಿಸ್ಟ್ ಅಲ್ಲಿ ಏನಿದೆ ಅದು ಹೇಳ್ಬಿಡ್ತಾರಲ್ವಾ. ಸೊ ಇಫ್ ದಿ ಕ್ಯಾನ್ ಗೆಟ್ ಅ ಲಿಟಲ್ ಮೋರ್ ಗೀಕಿ ಅಬೌಟ್ ಇಟ್, ಇಟ್ ವಿಲ್ ಬಿ ಆಸಮ್. ನನ್ಗೆ ದಿಸ್ ಇಸ್ ಜಸ್ಟ್ ಪರ್ಸನಲಿ ಮೀ ಆಸ್ ಅ ಕನ್ಸ್ಯೂಮರ್, ಐಡ್ ಲವ್ ಟು ಸಿ ದೆಮ್ ಗೋ ಡೀಪರ್ ಇನ್ ಟು ಇಟ್, ಆ ತರ. Yeah, exactly. And then if they can talk about, you know, what are the comparatives, ಆ ತರದ್ದೆಲ್ಲ ಹೇಳಿದ್ರೆ like, you know, it will be a good one to watch ಅಂತ. Yes, ನಾನು ಪ್ರತಿ ಅನ್ಬಾಕ್ಸಿಂಗ್ ಅಲ್ಲೂ I'll be sharing my honest review also. ಹೇಗಿದೆ, so what is negative, what is bad, what is good, so in detail ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೇಳಿದ ತಕ್ಷಣ ಒಪ್ಕೊಂಡ್ರಿ. ಐ ನೋ ಯು ಟೋಲ್ಡ್ ಮಿ ನಾಟ್ ಟು ಕಾಲ್ ಸರ್, ಬಟ್ ದೆನ್ ಓಕೆ, ವಿನಯ್ ಭರದ್ವಾಜ್ ಹೌದು. ಸೊ ವಿನಯ್ ಭರದ್ವಾಜ್ ಅವರ ಕೇಳಿದ ತಕ್ಷಣ ಒಪ್ಕೊಂಡ್ರಿ ಈ ಕೊಲಾಬ್ರೇಷನ್ ಮಾಡಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನೀವ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಸುತ್ತೆ. ಸೆಟ್ ಆಫ್ ಕ್ವಶನ್ಸ್ ಇಷ್ಟ ಆಯ್ತು ಅನ್ಸುತ್ತೆ. ಎಲ್ಲ ಮ್ಯಾನರಿಸಮ್ಸ್ ನಿಮ್ಗೆ ಒಂದ್ ಸ್ವಲ್ಪ ಜ್ಞಾಪನ ಬಂದಾಗಿರುತ್ತೆ, ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನೀವ್ ಏನೇನ್ ಪ್ಲೇ ಮಾಡಿದ್ರಿ ಅಂತ. ಹೌದು, ನಾನು ಆಕ್ಚುಲಿ ಆ ರಂಜಿತ್ ಮಲಯಾಳಿ ಕ್ಯಾರೆಕ್ಟರ್ ಸಾರ್ಟ್ ಆಫ್ ಮರ್ತೋಗಿದ್ದೆ ನಾನದು. ಸೊ ನಾನು ವೆನ್ ಯು ಸೆಡ್ ವಾಟ್ ಕ್ಯಾರೆಕ್ಟರ್ ಅಂತ, ಆಮೇಲೆ ಇಟ್ ಇಸ್ ನೇಮ್ಡ್ ಆಫ್ಟರ್ ಮೈ ಫ್ರೆಂಡ್. ನನ್ನ ಫ್ರೆಂಡ್ ಒಬ್ಬ ರಂಜಿತ್ ಅಂತಿದ್ದಾನೆ, ಹೂ ಇಸ್ ಅ ಮಲಯಾಳಿ, ಹೂ ಇಸ್ ಮೈ ರೂಮ್ ಮೇಟ್. ಅವನೊಂದು ಅಡುಗೆ ಮಾಡೋನು ಯಾವಾಗ್ಲೂ ಪುಳಿಶೇರಿ ಅಂತ. ಸೊ ದ ನೇಮ್ ಇಸ್ ಬೇಸ್ಡ್ ಆಫ್ ದ್ಯಾಟ್. ಸೊ ಆ ಥರ ದಿಸ್ ವಾಸ್ ಫನ್. ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ಯುವರ್ ಶೋ ಅಂಡ್ ಗುಡ್ ಲಕ್ ಟು ಯುವರ್ ಶೋ ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಹೋಪ್ ನಿಮ್ಗೆ ಫನ್ ಕೊಲಾಬ್ರೇಷನ್ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಕೊಲಾಬ್ರೇಷನ್ ನೀವು ಯಾರ ಜೊತೆ ಆದ್ರೂ ನೋಡ್ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅವ್ರ ಜೊತೆ ಕೊಲಾಬ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ. ಹಾಗೆ ನಾನು ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ, #, ಅಂತ ವ್ಲಾಗ್ ಚಾನಲ್ ಕೂಡ ಇದೆ, ಅದನ್ನು ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.